ಅಕ್ಟೋಬರ್ 18 ವಿಶಾಖಪಟ್ಟಣ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಶಾಕಿಂಗ್ ಪ್ರಕರಣ ಬೆಳಕಿಗೆ ಬರುತ್ತೆ. ಸರಳ ಇನ್ಸ್ಟಾಗ್ರಾಮ್ ಸ್ನೇಹ ಅಂತ ಶುರುವಾಗಿದ್ದು, ಆದರೆ ಅದರ ಹಿಂದೆ ಭಯಾನಕ ಟ್ರ್ಯಾಪ್ ಇತ್ತು. ಒಬ್ಬ ಹುಡುಗಿ ಇನ್ಸ್ಟಾಗ್ರಾಮ್ನಲ್ಲಿ ತುಂಬಾ ಆಕ್ಟಿವ್, ನಗರದ ಯುವಕರ ಟಾರ್ಗೆಟ್ ಮಾಡ್ತಾಳೆ. ಮೊದಲು ಸ್ನೇಹ, ನಂತರ ಎಮೋಷನಲ್ ಸಂಪರ್ಕ. ಎಲ್ಲವೂ ನಿಜವಾದ ಪ್ರೀತಿಯಂತೆ ಕಾಣುತ್ತದೆ, ಆದ್ರೆ ಅದು ಪ್ರೀತಿಯಲ್ಲ, ಒಂದು ಪ್ಲಾನ್ ಮಾಡಿದ ಆಟ, ಗೇಮ್. ಅವಳು ಮೊದಲು ನಂಬಿಕೆ ಗಳಿಸ್ತಾಳೆ, ಮೀಟಿಂಗ್ಗಳು ಫಿಕ್ಸ್ ಆಗ್ತವೆ, ಎಮೋಷನಲಿ ಹತ್ರ ಆಗ್ತಾಳೆ. ಆಫ್ಟರ್ ಶುರುವಾಗುತ್ತೆ ಮ್ಯಾನಿಪುಲೇಷನ್ ಗೇಮ್. ಗಿಫ್ಟ್ಗಳು, ಪ್ರೆಸರ್, ಕೆಲವೊಮ್ಮೆ ಡ್ರಿಂಕ್ಸ್, ಇತರ ವಿಧಾನಗಳನ್ನು ಬಳಸ್ತಾಳೆ. ಒಮ್ಮೆ ವ್ಯಕ್ತಿ ವೀಕ್ ಆದರೆ ಅಸಲಿ ಆಟ ಸ್ಟಾರ್ಟ್. ಖಾಸಗಿ ಕ್ಷಣಗಳನ್ನು ರೆಕಾರ್ಡ್ ಮಾಡ್ತಾಳೆ. ಅದಾದ ಮೇಲೆ ಬ್ಲ್ಯಾಕ್ ಮೇಲ್, ಹಣ ಕೊಡಲ್ಲ ಅಂದರೆ ನಿಮ್ಮ ಫ್ಯಾಮಿಲಿಗೆ ವಿಡಿಯೋನ ಕಳಿಸ್ತೀನಿ, ತಿಂಗಳಿಗೆ ಇಷ್ಟು ಲಕ್ಷ ಹಣ ಹಾಕು, ಇಲ್ಲಾಂದರೆ ನಿನ್ನ ಫ್ಯಾಮಿಲಿಗೆ ಈ ವಿಡಿಯೋ ಎಲ್ಲನೂ ಕಳಿಸ್ತೀನಿ ಅಂತ ಮಾನಸಿಕ ಒತ್ತಡ ಮತ್ತು ಪ್ರೆಸರ್ ಕ್ರಿಯೇಟ್ ಮಾಡ್ತಾಳೆ. ಅವರು ನಾಚಿಕೆಗೆ ಭಯಪಟ್ಟು ತುಂಬ ಮೌನವಾಗಿ ಉಳಿದು ಹಣನ ಹಾಕ್ತಿರ್ತಾನೆ. ಬಟ್ ಇದೇ ಥರ ಆಗ್ತಿರ್ಬೇಕಾದ್ರೆ ಅಕ್ಟೋಬರ್ 4 ಒಂದು ಕಂಪ್ಲೇಂಟ್ ರೈಸ್ ಆಗುತ್ತೆ. ಪೊಲೀಸರು ಆ ಕಂಪ್ಲೇಂಟ್ನ ತುಂಬ ಡೀಪಾಗಿ ರಿಸರ್ಚ್ ಮಾಡಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಇದೇ ಥರ ಒಂದಲ್ಲ ಎರಡಲ್ಲ 100 ಪ್ರಕರಣಗಳು ಹೊರಗೆ ಬರ್ತವೆ. ಯಾರು ವೀಕ್ ಮೈಂಡ್ಸೆಟ್ ಹೊಂದಿರ್ತಾರಲ್ಲ ಅವ್ರನ್ನ. ಆನ್ಲೈನ್ ಸ್ನೇಹಗಳು, ನಕಲಿ ಪ್ರೊಫೈಲ್, ಹನಿ ಟ್ರ್ಯಾಪ್ ಜಾಲ, ಇದೆಲ್ಲ ಸೇನೆ, ನೌಕಾಪಡೆಯರನ್ನು ಟಾರ್ಗೆಟ್ ಮಾಡಲು ಬಳಸ್ತಾರೆ. ಇಂದಿನ ಡಿಜಿಟಲ್ ಜಗತ್ತಿನಲ್ಲಿ ಎಲ್ಲವೂ ನಿಜವಾಗಿರೋದಿಲ್ಲ. ಯಾರನ್ನು ನಂಬುವ ಮುಂಚೆ ಯೋಚಿಸಿ, ನಿಮ್ಮ ಖಾಸಗಿತನವನ್ನು ಕಾಪಾಡಿಕೊಳ್ಳಿ. ಒಂದು ಸಣ್ಣ ತಪ್ಪು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಿಸಬಹುದು. ಎಚ್ಚರದಿಂದಿರಿ, ಸುರಕ್ಷಿತವಾಗಿರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋ ಶೇರ್ ಮಾಡಿ. ಧನ್ಯವಾದ.